ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 84ನೆಯ ಪದ್ಯ ಈ ರೀತಿಯಲ್ಲಿದೆ. ಇದುವರೆಗೆ ನಾವು ನೋಡಿದಂಥವೆಲ್ಲ ಹೆಚ್ಚಿನವು ಕಂದ ಪದ್ಯಗಳು. ಈಗ ಇದು ಒಂದು ವೃತ್ತ, ಮತ್ತೆ ಭವಿಕ್ರೀಡಿತ ಎಂಬ ಹೆಸರಿನ ವೃತ್ತ. 6 ಕರ್ನಾಟಕದಲ್ಲಿ ಖ್ಯಾತವಾದಂತಹ ವೃತ್ತಗಳು ಎಂಬುದಾಗಿ ಒಂದು ಪ್ರಸಿದ್ಧಿ. ಅವುಗಳಿಗೆ ಖ್ಯಾತ ಕರ್ನಾಟಕಗಳು ಎಂಬುದಾಗಿ ಹೆಸರು. ಆ ಖ್ಯಾತ ಕರ್ನಾಟಕಗಳಲ್ಲಿ ಮತ್ತೆ ಭವಿಕ್ರೀಡಿತ ಎಂಬುದು ಒಂದು. ಅದರ ವಿವರವನ್ನು ಆಮೇಲೆ ನೋಡೋಣ. ಮೊದಲು ಪದ್ಯವನ್ನು ಓದೋಣ. ಖಯಮಂ ಪಿಟ್ಟಿನ ಕೋಳಿಗಿತ್ತು ನವಿಲುಂ ನಾಯಾದರಯ್ಯುಂ ವಿಷಾಹಿಯುಮಾದರ್ ಪಗೆ ಸುತ್ತ ಮೀನ್ ಮೊಸಳೆಯಾದರ್ ಪೋಂತು ಮಾಡಾದರಲ್ಲಿಯೇ ಪೋಂತುಂ ಪುಲುಗೋಣರಾದರೆರಡುಂ ಬಲ್ಗೋಳಿಯಾದರ್ ತಪಸ್ವಿಯ ಮಾತಿಂದ ಮಳಾದರಲ್ತೆ ಮಗನುಂ ತಾಯುಂ ಯಶೌಘ ಪ್ರಿಯರ್. ವಿಂಗಡಿಸಿ ಓದೋಣ. ಖಯಮಂ ಪಿಟ್ಟಿನ ಕೋಳಿಗೆ ಇತ್ತು ನವಿಲುಂ, ನವಿಲ್ ಉಂ, ನವಿಲುಂ ನವಿಲೂ ಸಮುಚ್ಚಯ. ನವಿಲುಂ ನಾಯ್ ಆದರ್, ನವಿಲುಂ ನಾಯುಂ ಆದರ್ ಎಂಬರ್ಥ. ನವಿಲುಂ ನಾಯಾದರ್ ಎಯ್ಯುಂ ವಿಷಾಹಿಯುಮಾದರ್ ಪಗೆ ಸುತ್ತೆ ಮೀನ್ ಮೊಸಳೆ ಆದರ್ ಪೋಂತುಂ ಆಡಾದರ್, ಪೋಂತುಂ ಆಡು ಆದರ್ ಅಲ್ಲಿಯೇ ಪೋಂತುಂ ಪುಲುಗೋಣರ್ ಆದರ್ ಎರಡುಂ ಬಲ್ ಕೋಳಿಯಾದರ್, ಬಲ್ಗೋಳಿಯಾದರ್, ಬಲ್ ಕೋಳಿ ಬಲ್ಗೋಳಿ, ಬಲ್ಗೋಳಿಯಾದರ್ ತಪಸ್ವಿಯ ಮಾತಿಂದೆ ಅಮಳಾದರ್, ತಪಸ್ವಿಯ ಮಾತಿಂದೆ ಅಮಳಾದರ್ ಅಲ್ತೆ, ಅಮಳಾದರ್ ಅಲ್ತೆ, ಮಾತಿಂದ ಅಮಳಾದರ್ ಅಲ್ತೆ ಮಗನುಂ ತಾಯುಂ ಯಶೌಘ ಪ್ರಿಯರ್, ಯಶೌಘ ಪ್ರಿಯರ್. ಮಗನುಂ ತಾಯುಂ ಯಶೌಘ ಪ್ರಿಯರ್, ಮಗನುಂ ತಾಯುಂ ಎರಡುಂ. ಎರಡುಂ ಅಂದ್ರೆ ಇಬ್ಬರು ಎಂಬರ್ಥ. ಮಗನು ತಾಯಿಯೂ ಆಗಿದ್ದ ಇಬ್ಬರ ಜೀವಗಳು ಎಂಬರ್ಥ. ಎರಡುಂ ಜೀವಗಳೆರಡೂ ಎಂಬರ್ಥ. ಇಲ್ಲಿ ಯಶೋಧರ ಮತ್ತು ಆತನ ತಾಯಿಯಾದ ಚಂದ್ರಮತಿ ಯಾವ ಜನ್ಮ ಜನ್ಮಾಂತರಗಳಲ್ಲಿ ಬಂದರು ಎಂಬುದನ್ನು ಒಮ್ಮೆ ಪುನರಾವರ್ತನೆ ಮಾಡ್ತಾನೆ. ಇದೆಲ್ಲ ಹೇಳಿದ ಕಥೆಗಳೇ, ಹೇಳಿದ ಕಥೆ. ಅದನ್ನು ಸಾರಾಂಶವಾಗಿ ಇಂತಹ ಜೀವನಗಳಲ್ಲಿ ಅವರು ನವೆದರು, ಆ ಈ 2 ಜೀವಗಳು ನವೆದವು ಎಂಬುದನ್ನು ಹೇಳ್ತಾ ಇದ್ದಾನೆ. ಅದನ್ನು ವಿವರವಾಗಿ ನೋಡೋಣ. ಇದೊಂದು ಪಟ್ಟಿ ಮಾಡಿದ ಹಾಗಿದೆ, ಆದರೂ ಚೆನ್ನಾಗಿದೆ. ಒಂದೇ ಕಂದ ಪದ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲವೆಂಬಂತ ಕಾರಣದಿಂದಲೋ ಏನೋ ಅದಕ್ಕೆ ಒಂದು ವೃತ್ತವನ್ನು ಬಳಸಿಕೊಂಡಿದ್ದಾನೆ. ಮತ್ತೆ ಭವಿಕ್ರೀಡಿತ ಎಂಬ ವೃತ್ತ. ಅದರಲ್ಲಿ ಶಾರ್ದೂಲ ವಿಕ್ರೀಡಿತ ಮತ್ತೆ ಭವಿಕ್ರೀಡಿತ ಎಂಬ 2 ವಿಕ್ರೀಡಿತಗಳು, ಚಂಪಕಮಾಲೆ ಉತ್ಪಲಮಾಲೆ ಎಂಬ 2 ಮಾಲೆಗಳು, ಸ್ರಗ್ಧರ ಮತ್ತೆ ಮಹಾಸ್ರಗ್ಧರ ಎಂಬ 2 ಸ್ರಗ್ಧರೆಗಳು. ಹೀಗೆ ಒಟ್ಟು 6. ಈ 6ಕ್ಕೆ ಖ್ಯಾತ ಕರ್ನಾಟಕಗಳು ಎಂಬುದಾಗಿ ಹೆಸರು. ಈ 6 ವೃತ್ತಗಳು ಹೆಚ್ಚು ಬಳಕೆಯಲ್ಲಿ ಬಂದವು ಎಂಬ ಅರ್ಥ. ಅದಲ್ಲಿಯೂ ಚಂಪಕಮಾಲೆ ಉತ್ಪಲಮಾಲೆ ಇತ್ಯಾದಿಗಳು ಹೆಚ್ಚಾಗಿ ಬಂದಿವೆ. ಆಮೇಲೆ ಮತ್ತೆ ಭವಿಕ್ರೀಡಿತ ಇತ್ಯಾದಿಗಳು, ಸ್ರಗ್ಧರೆ ಮಹಾಸ್ರಗ್ಧರೆ ಇತ್ಯಾದಿಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ. ಸಂಸ್ಕೃತದಲ್ಲಿ ಸ್ರಗ್ಧರ ವೃತ್ತ ತುಂಬ ಪ್ರಸಿದ್ಧವಾದಂತಹದ್ದು. ಏನೇ ಇರಲಿ, ಈ ವೃತ್ತದಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದಾನೆ. ಕಾರಣ ಏನು, ಈ 2 ಜೀವಿಗಳು ಜನ್ಮ ಜನ್ಮಾಂತರಗಳಲ್ಲಿ ಬರಲು ಕಾರಣವೇನು ಎಂಬುದನ್ನು ಒಂದು ಮಾತಿನಲ್ಲಿ ಹೇಳಿದ್ದಾನೆ. ಖಯಮಂ ಪಿಟ್ಟಿನ ಕೋಳಿಗೆ ಇತ್ತು. ಪಿಟ್ಟಿನ ಕೋಳಿ, ಹಿಟ್ಟಿನ ಕೋಳಿ, ಕೋಳಿಯನ್ನು ಕಡಿದು ಬಲಿ ಕೊಡಬೇಕು ಎಂಬಂತಹ ಒಂದು ಸಂಕಲ್ಪ. ಈ ಸಂಕಲ್ಪಕ್ಕೆ ಆವಾಗಲೇ ಒಂದು ಭಿನ್ನವಾದ ಅಭಿಪ್ರಾಯ ಬಂದು, ನಾವು ಆ ಥರ ಹಿಂಸೆ ಮಾಡುವುದು ಸರಿಯಲ್ಲ ಎಂಬ ಅಭಿಪ್ರಾಯ ಸ್ವೀಕೃತವಾಗಿ ಹಿಟ್ಟಿನ ಕೋಳಿಯನ್ನು ಮಾಡೋಣ, ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟರೆ ಅದರಲ್ಲಿ ಹಿಂಸೆ ಆಗುವುದಿಲ್ಲ. ಕೋಳಿಯ ರೂಪ ಮಾತ್ರ ಇರ್ತದಷ್ಟೇ ಹೊರತು ಕೋಳಿಯ ಜೀವ ಇರುವುದಿಲ್ಲ. ಹಾಗೆ ಹಿಟ್ಟಿನ ಕೋಳಿಯನ್ನು ತರಿಸಿ ಅದನ್ನು ಕತ್ತು ಕುಯ್ದಾಗ ಅದರೊಳಗೊಂದು ಬೆಂತರ ಸೇರಿಕೊಂಡು ಕೊಕ್ಕೊ ಎಂಬುದಾಗಿ ಧ್ವನಿ ಮಾಡಿ ಅದು ಹೋಯಿತು ಅಂತ ಒಂದು ಮಾತು ಬರ್ತದೆ, ಕಥೆ ಬರ್ತದೆ. ಅಂದರೆ ಅಲ್ಲಿ ಮಾಡಿದಂತಹ ಸಂಕಲ್ಪ ಹಿಂಸೆಯೂ ಅದು ಹಿಂಸೆಗೆ ಕಾರಣವಾಯಿತು, ಹಿಂಸೆಯ ಪರಿಣಾಮವೇ ಅದರಿಂದ ಉಂಟಾಯಿತು ಎಂಬುದಾಗಿ ಇಲ್ಲಿ ಹೇಳ್ತಾನೆ.
ಖಯಮಂ ಪಿಟ್ಟಿನ ಕೋಳಿಗೆ ಇತ್ತು. ಕೋಳಿಗೆ ಇತ್ತು, ಕೋಳಿಗಿತ್ತು. ಇತ್ತು ಅಂತ ಹೇಳಿದ್ರೆ ಕೊಟ್ಟು ಎಂಬ ಅರ್ಥ. ಇತ್ತು ಹಿಂದೆ ಇತ್ತು ಎಂಬ ಇರು ಎಂಬುದರ ಭೂತಕಾಲ ಅಲ್ಲ. ಇತ್ತು ಈಯು ಈಯುವುದು ಅದರ ಕೃದಂತ ರೂಪ. ಖಯಮಂ ಪಿಟ್ಟಿನ ಕೋಳಿಗೆ ಇತ್ತು. ಏನಾದರೂ ಎರಡೂ ಜೀವಗಳು ಎಂಬ ಅರ್ಥ. ಎರಡು ಜೀವಗಳು, ತಾಯುಂ ಮಗನುಂ. ಯಶೌಘ ಪ್ರಿಯರಾದ, ಯಶೌಘ ಯಶೋಧರ ರಾಜನ ತಂದೆ ಯಶೌಘ, ಯಶೌಘನಿಗೆ ಪ್ರಿಯರಾದವರು. ಯಶೌಘನಿಗೆ ಪ್ರಿಯರಾದವರು ಆತನ ಹೆಂಡತಿ ಮತ್ತು ಮಗ ಚಂದ್ರಮತಿ ಮತ್ತು ಯಶೋಧರ, ಇವರಿಬ್ಬರು ಎಂಬ ಅರ್ಥ. ಅವರ ಜೀವಗಳು ಎಂಬುದಾಗಿ ನಾವು ತೆಗೆದುಕೊಳ್ಬೇಕು. ತಾಯುಂ ಮಗನುಂ ತಾಯುಂ, ಮಗನೂ ತಾಯಿಯು. ನೋಡಿ, ಅಲ್ಲಿ ಎರಡು ಕಡೆಗಳಲ್ಲಿ ಸಮುಚ್ಚಯ ಇದೆ. ಮಗನುಂ ತಾಯುಂ ಪದ್ಯದ ಕೊನೆಗಿದೆ. ಯಶೌಘ ಪ್ರಿಯರ್, ಯಶೌಘನಿಗೆ ಪ್ರಿಯರಾದ ಅವರಿಬ್ಬರು. ಖಯಮಂ ಪಿಟ್ಟಿನ ಕೋಳಿಗಿತ್ತು. ಏನಾದರೂ ನವಿಲುಂ ನಾಯ ಆದರ್, ನವಿಲುಂ ನಾಯುಂ ಆದರ್ ಎಂಬರ್ಥ. ಕೆಲವು ಬಾರಿ ಆ ಎರಡೂ ಕಡೆಗಳಲ್ಲಿ ಸಮುಚ್ಚಯ ಹಾಕ್ಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಒಂದು ಕಡೆಯಲ್ಲಿ ಮಾತ್ರ ಹಾಕಿದಂತಹ ಪ್ರಯೋಗಗಳು ಬೇಕಾದಷ್ಟುಂಟು. ಇದು ಅಂತಹ ಒಂದು ಪ್ರಯೋಗ, ನವಿಲುಂ ನಾಯುಂ ಆದರ್ ಎಂಬರ್ಥ. ನಾವು ಅದನ್ನು ವಿಂಗಡಿಸಿಕೊಂಡು ಅನ್ವಯ ಪ್ರಕಾರ ಓದುವಾಗ ವಿವರಿಸುವಾಗ ನವಿಲುಂ ನಾಯುಂ ಆದರ್ ಎಂಬುದಾಗಿ ಹೇಳಿಕೊಡಬೇಕು. ನವಿಲುಂ ನಾಯ್ ಆದರ್, ನಾಯುಂ ಆದರ್, ನವಿಲು ನಾಯಿಯೂ ಆದರು. ಆಮೇಲೆ ಎಯ್ಯುಂ ವಿಹಾಹಿಯುಂ ಆದರ್. ಹೇಳಲಿಕ್ಕೆ ಸಾಧ್ಯ ಇದ್ದಲ್ಲಿ ಎರಡು ಕೊಟ್ಟುಕೊಂಡೇ ಸಮುಚ್ಚಯವನ್ನು ಕೊಟ್ಟೆ ಹೇಳಿದ್ದಾನೆ. ಎಯ್ಯುಂ ವಿಹಾಹಿಯುಂ ಆದರ್. ಎಯ್, ಎಯ್ ಅಂದ್ರೆ ಅದು ಹಂದಿ. ಯಾವ ಹಂದಿ? ಎಯ್ ಪಂಜಿ ಅಂತ ಹೇಳ್ತಾರಲ್ಲ, ನಾನು ತುಳುವಿನಲ್ಲಿ ಎಯ್ ಪಂಜಿ ಎಂಬುದಾಗಿ ಹೇಳ್ತಾರೆ. ಮುಳ್ಳು ಹಂದಿ, ಮುಳ್ಳನ್ನು ಎಸೆಯುತ್ತದೆ. ಎಯ್ ಅಂದ್ರೆ ಎಸೆಯು ಎಂಬ ಅರ್ಥ. ಎಯ್ ಪಂಜಿ, ಎಸೆಯುವ ಹಂದಿ. ಏನನ್ನು ಎಸೆಯುವುದು? ಅದು ಮುಳ್ಳನ್ನೇ ಬಾಣದ ರೀತಿಯಲ್ಲಿ ಎಸೆಯುತ್ತದೆ. ಆ ಥರ ಇರುವಂತಹ ಹಂದಿ, ಮುಳ್ಳು ಹಂದಿ. ಎಯ್ಯುಂ ವಿಷಾಹಿಯುಂ ಆದರ್. ವಿಷ ಅಹಿ ವಿಷಾಹಿ, ವಿಷವುಳ್ಳ ಅಹಿ ಸರ್ಪ. ಮುಳ್ಳು ಹಂದಿ ಮತ್ತು ವಿಷಾಹಿ ಆದರು. ಎಯ್ಯುಂ ವಿಷಾಹಿಯುಂ, ಅಲ್ಲಿ ಎರಡು ಕಡೆಗಳಲ್ಲಿ ಸಮುಚ್ಚಯ ಇದೆ. ಎಯ್ಯುಂ ವಿಷಾಹಿಯುಂ ಆದರ್. ಬಗೆ ಸುತ್ತೆ, ಅವುಗಳೊಳಗೆ ವಿಶೇಷವಾದಂತಹ ಹಾಗೆ ಸುತ್ತಿರಲು ಮೀನು ಮೊಸಳೆಯಾದರ್. ಇಲ್ಲಿ ಎರಡು ಕಡೆಗಳಲ್ಲಿಯೂ ಮೀನ್ ಮತ್ತೆ ಮೊಸಳೆ ಆದರ್. ಮೀನ್ ಮೊಸಳೆ ಆದರ್. ಮೀನುಂ ಮೊಸಳೆಯುಂ ಆದರ್ ಎಂಬ ಅರ್ಥ. ಮೀನು ಮೊಸಳೆಗಳ ಆದರ್, ನಿಜವಾಗಿ ಅದನ್ನು ದ್ವಂದ್ವ ಸಮಾಸ ಮಾಡಿ ಹೇಳುವುದಾದ್ರೆ ಮೀನು ಮೊಸಳೆಗಳಾದರು ಅಂತ ಹೇಳಬೇಕು. ಮೀನುಂ ಮೊಸಳೆಯುಂ ಆದರ್, ಅಲ್ಲಿ ಪ್ರತ್ಯೇಕ ಆಯ್ತದು. ಮೀನು ಮೊಸಳೆಯೂ ಆದರು. ಮೀನು ಮೊಸಳೆ ಆದರ್, ಮೀನು ಮೊಸಳೆ ಆದರು. ನಿಜವಾಗಿ ಮೀನು ಮೊಸಳೆಗಳಾದರ್, ದ್ವಂದ್ವ ಸಮಾಸ ಮಾಡುವುದಾದ್ರೆ ಹಾಗೆ ಹೇಳಬೇಕು. ಇಲ್ಲದಿದ್ರೆ ಮೀನುಂ ಮೊಸಳೆಯುಂ ಆದರ್ ಅಂತ ಹೇಳಬೇಕು. ಆದರೆ ಪದ್ಯಕ್ಕೆ ಅನುಗುಣವಾಗಿ ಮೀನು ಮೊಸಳೆ ಆದರ್. ಆಮೇಲೆ ಪೋಂತುಂ ಆಡಾದರ್. ನೋಡಿ, ಇಲ್ಲಿ ಪೋಂತುಂ ಎಂಬಲ್ಲಿ ಸಮುಚ್ಚಯ ಇದೆ, ಆಡು ಎಂಬಲ್ಲಿಲ್ಲ. ಪೋಂತುಂ ಆಡು ಆದರ್, ಪೋಂತುಂ ಆಡುಂ ಆದರ್ ಎಂಬರ್ಥ. ಪೋಂತುಂ ಆಡಾದರ್. ಅಲ್ಲಿಯೇ, ಆಮೇಲೆ ಅಲ್ಲಿ ಅದೇ ಸ್ಥಳದಲ್ಲಿ ಅಲ್ಲಿಯೇ ಪೋಂತುಂ ಪುಲುಗೋಣರಾದರ್. ಪೋಂತುಂ ಹೋತ, ಪೋಂತು ಅಂದ್ರೆ ಹೋತ ಎಂಬರ್ಥ. ಪೋಂತುಂ ಆಡು ಆದರ್, ಹೋತವು ಆಡು ಆದರು. ಆಮೇಲೆ ಅಲ್ಲಿಯೇ ಪೋಂತುಂ ಪುಲುಗೋಣರಾದರ್. ಪೋಂತುಂ ಹೋತು, ಪೋಂತು ಹೋತ. ಕನ್ನಡದಲ್ಲಿ, ಹೊಸ ಕನ್ನಡದಲ್ಲಿ ಹೋತ ಆಗಿದೆ. ಹೋತು ಎಂಬ ಪ್ರಯೋಗವು ಇರಬಹುದು ಕೆಲವು ಕಡೆಗಳಲ್ಲಿ. ಪೋಂತುಂ ಆಡಾದರ್, ಪೋಂತುಂ ಪುಲುಗೋಣರಾದರ್. ಆಮೇಲೆ ಪೋಂತುಂ ಆಡಾದರ್, ಅದಾದ್ಮೇಲೆ ಪೋಂತುಂ ಪುಲುಗೋಣರಾದರ್. ಹೋತ ಮತ್ತು ಪುಲುಗೋಣ. ಪುಲುಗೋಣ ಅಂದ್ರೆ, ಪುಲುಗೋಣ ಶಬ್ದಕ್ಕೆ ಎಂಬ ಪದಕ್ಕಿಂತ ಪಾಠಕ್ಕಿಂತ ಪುಲಿಗೋಣ ಎಂಬುದು ಉತ್ತಮ ಎಂಬುದಾಗಿ ಕೆಲವರು ಅಭಿಪ್ರಾಯ ಪಟ್ಟಿದ್ದಾರಂತೆ. ಹಿಂದೆ ಬಂದಿದೆ, ಈ ವಿವರ ಹಿಂದೆ ಬಂದಿದೆ. ಅಲ್ಲಿ ಪುಲಿಗೋಣ ಎಂಬ ಪಾಠವನ್ನೇ ಸ್ವೀಕರಿಸಿಕೊಂಡುಂಟು. ತೆಕ್ಕೊಂಜ ಗೋಪಾಲಕೃಷ್ಣ ಭಟ್ರ ಪ್ರತಿಯಲ್ಲಿ ಪುಲಿಗೋಣ ಎಂಬುದುಂಟು. ಹುಲಿಯಂತಹ ಕೋಣ ಅಂದ್ರೆ ಹುಲಿಯಷ್ಟು ಸಮರ್ಥವಾದ ಕೋಣ ಎಂಬ ಆ ಅರ್ಥ ಇದಕ್ಕೆ ಎಂಬುದಾಗಿ ಹೇಳ್ತಾರೆ, ಪುಲುಗೋಣ. ಆಮೇಲೆ ಪುಲುಗೋಣ ಎಂಬ ಪದ ಕನ್ನಡ ನಿಘಂಟುವಿನಲ್ಲಿ ಇಲ್ಲ. ಪುಲಿಗೋಣ ಎಂಬುದು ಉಂಟು. ಅದಕ್ಕೆ ಬಲ್ಗೋಣ ಎಂಬ ಪಾಠಾಂತರ ಉಂಟಂತೆ. ಬಲ್ಗೋಣ ಬಲವಂತವಾದ ಕೋಣ, ಬಲಶಾಲಿಯಾದ ಕೋಣ ಎಂಬ ಅರ್ಥ. ಆದರೆ ಇಲ್ಲಿ ಡಾಕ್ಟರ್ ಪದ್ಮಪ್ರಸಾದ್ ಅವರ ವಿವರಣೆಯಲ್ಲಿ ಹುಲಿಯನ್ನು ಹಿಡಿಯಲು ಬಳಸುವ ಕೋಣ ಎಂಬ ಅರ್ಥವನ್ನು ಕೊಟ್ಟಿದ್ದಾರೆ. ಏನೇ ಇರಲಿ, ಅದು ಬಲವಾದ ಕೋಣ ಎಂಬುದು. ಕೋಣ ಎಂಬುದಕ್ಕೆ ಇಲ್ಲಿ ಗೋಣ ಪದ ಕೊಟ್ಟುಕೊಂಡುಂಟು. ಅದು ಪುಲು ಕೋಣ, ಪುಲುಗೋಣ, ಕಕಾರಕ್ಕೆ ಗಕಾರ ಆದೇಶವಾಗಿಯೂ ಆಗ್ತದೆ. ಪುಲಿಗೋಣ ಎಂಬಲ್ಲಿ ಪುಲಿ ಕೋಣ, ಪುಲಿಗೋಣ ಎಂಬುದಾಗಿ ಕಕಾರಕ್ಕೆ ಗಕಾರ ಆದೇಶವಾಗಿಯೂ ಬರ್ತದೆ. ಆದರೆ ಕೆಲವು ಭಾಷೆಗಳಲ್ಲಿ ಗೋಣ ಎಂಬ
ರೂಪವೇ ಇದೆ. ಈಗ ಉದಾಹರಣೆಗೆ ತುಳುವಿನಲ್ಲಿ ಕೋಣ ಎಂಬುದಕ್ಕೆ ಗೋಣ, ಗೋಣೆ, ಗೋಣೆರು, ಗೋಣೆರ್ಲು ಈ ಥರದ ರೂಪಗಳಿವೆ. ಎರು ಅಂದರೆ ಎತ್ತು ಎಂಬ ಅರ್ಥ. ಗೋಣ ಎರು ಅಂದರೆ ಕೋಣ ಎತ್ತು ಎಂಬ ಅರ್ಥ. ಅದು ಉಳುಮೆಗೆ ಬಳಸುವಂತಹ ಕೋಣಕ್ಕೆ ಗೋಣೆರು ಎಂಬುದಾಗಿ ಹೇಳುವಂತಹದ್ದು. ಗೋಣೆರು. ಗೋಣೆರ್ಲು ಅಂತ ಹೇಳಿದ್ರೆ ಉಳುಮೆಗೆ ಬಳಸುವ ಕೋಣಗಳು ಎಂಬರ್ಥ. ಹಾಗೆ ಪುಲುಗೋಣರ್, ಇಲ್ಲಿ ಪುಲುಗೋಣ ಎಂಬ ಪದವನ್ನು, ಆ ರೂಪವನ್ನು ಇರಿಸಿಕೊಂಡಿದ್ದಾರೆ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ಟರು. ಪುಲಿಗೋಣ ಎಂಬುದಾಗಿ ಇರಿಸಿಕೊಳ್ಳಬಹುದು. ಅಂತೂ ಗೋಣ ಎಂಬ ರೂಪವೂ ಇದೆ. ಆಮೇಲೆ ಹವ್ಯಕ ಭಾಷೆಯಲ್ಲಿಯೂ ಗೋಣ ಎಂಬ ರೂಪವೇ ಇದೆ. ಇದನ್ನು ನಾನು ಹಿಂದೆ ಹೇಳಿರ್ಲಿಕ್ಕೂ ಸಾಕು ಈ ಪದ ಬಂದಂತಹ ಸಂದರ್ಭದಲ್ಲಿ. ಇಲ್ಲಿ ಪುನಃ ಅದನ್ನು ನೆನಪು ಮಾಡಿಕೊಳ್ಳೋಣ. ಅಂದರೆ ನಮ್ಮ ಪರಿಸರದ ಕೆಲವು ದ್ರಾವಿಡ ಭಾಷೆಗಳಲ್ಲಿ ಗೋಣ ಎಂಬ ಪದವು ಇದೆ ಅಂತ ಅಷ್ಟೇ. ಕಕಾರಕ್ಕೆ ಗಕಾರ ಬರುವಂತಹದ್ದು ಸಹಜವೇ. ಹಾಗೆ ಗೋಣ. ಪುಲುಗೋಣರಾದರ್, ಪುಲಿಗೋಣರಾದರ್. ಪುಲುಗೋಣ ಪದವನ್ನು ಕನ್ನಡ ನಿಘಂಟು, ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟುವಿನಲ್ಲಿ ಪುಲಿಗೋಣ ಕೊಟ್ಟಿದ್ದಾರೆ, ಪುಲುಗೋಣ ಎಂಬುದನ್ನು ಕೊಟ್ಟಿಲ್ಲ. ಆದ್ದರಿಂದ ಅಲ್ಲಿ ಗೋಣ ಪದವೂ ಇಲ್ಲ. ಕೋಣ, ಪುಲಿ ಕೋಣ ಆ ರೀತಿ ಕಕಾರ ಗಕಾರ ಆದ್ದು ಪುಲಿಗೋಣ ಆದ್ದು ಎಂಬುದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಡಬೇಕು. ಪುಲುಗೋಣರ್ ಆದರ್, ಪೋಂತುಂ ಪುಲುಗೋಣರ್ ಆದರ್, ಪೋಂತುಂ ಪುಲುಗೋಣರುಂ ಆದರ್, ಪುಲುಗೋಣವುಂ ಆದರ್ ಎಂಬ ಅರ್ಥ ಮಾಡಬೇಕು. ಹೋತವು ಕೋಣವು ಆದರು. ಎರಡುಂ, ಎರಡುಂ, ಎರಡುಂ ಅಂದರೆ ಎರಡೂ ಜೀವಗಳು ಎಂಬ ಅರ್ಥ. ಎರಡುಂ, ಎರಡುಂ ಆದರ್. ಎರಡುಂ ಎಂಬುದು, ಎರಡು ಎಂಬುದು ಅಲ್ಲಿ ಅದು ನಪುಂಸಕಲಿಂಗ ರೂಪ. ಇಲ್ಲದಿದ್ರೆ ಇಬ್ಬರು ಅಂತ ಹೇಳಿದ್ರೆ, ಆದರ್ ಅಂತ ಹೇಳಿದ್ರೆ ಅದು ಪುಲ್ಲಿಂಗ ಸ್ತ್ರೀಲಿಂಗ ರೂಪ. ಅದು ಆದರ್ ಎಂಬಂತಹದ್ದು. ಎರಡುಂ ಆದುವು, ಎರಡೂ ಜೀವಗಳು ಆದುವು ಎಂಬ ಅರ್ಥ. ಅಂದ್ರೆ ಇಲ್ಲಿ ಎರಡುಂ ಎಂಬುದಕ್ಕೆ ಇರುವರುಂ ಎಂಬ ಅರ್ಥವನ್ನು ಇರಿಸಿಕೊಳ್ಬೇಕು. ಎರಡು ಎಂಬುದಾಗಿ ನಪುಂಸಕಲಿಂಗ ರೂಪ ಇದ್ರು ಅದಕ್ಕೆ ಇರುವರುಂ. ಯಾರು ಇರುವರುಂ? ಮಗನುಂ ತಾಯುಂ ಎರಡುಂ. ಮಗನು ತಾಯಿಯು ಎರಡೂ ಅಂದ್ರೆ ಎರಡೂ ಜನ, ಎರಡೂ ವ್ಯಕ್ತಿಗಳು ಅಥವಾ ಎರಡು ಜೀವಗಳು ಎಂಬುದಾಗಿ ತಿಳಿಬೇಕು. ಇಲ್ಲದ್ರೆ ಮಗನುಂ ತಾಯುಂ ಆದರ್ ಸರಿ ಇದೆ. ಮಗನುಂ ತಾಯುಂ ಎರಡುಂ ಆದರ್, ಮಗನು ತಾಯಿಯು ಇಬ್ಬರೂ ಆದರು ಎಂಬ ಅರ್ಥ. ಆದ್ದರಿಂದ ಅಲ್ಲಿ ಎರಡುಂ ಎಂಬುದಕ್ಕೆ ಇರುವರುಂ ಎಂಬ ಅರ್ಥವನ್ನು ಇರಿಸಿಕೊಳ್ಬೇಕು. ಬರೀ ಎರಡುಂ ಆದರ್ ಅಂತ ಹೇಳಿದರೆ ಅಲ್ಲಿ ಎರಡುಂ ಜೀವಿಗಳು ಆದರ್, ಎರಡುಂ ವ್ಯಕ್ತಿಗಳು ಆದರ್ ಎಂಬ ಆ ಅರ್ಥವನ್ನು ಇಟ್ಟುಕೊಳ್ಬೇಕಾಗ್ತದೆ. ಅಂತ ಅಲ್ಲಿ ಆ ಥರ ಹೊಂದಿಸಿಕೊಳ್ಬೇಕು ವಾಕ್ಯವನ್ನು. ಎರಡುಂ ಬಲ್ಗೋಳಿ ಆದರ್, ಆಮೇಲೆ ಬಲ್ಗೋಳಿ ದೊಡ್ಡದಾದಂತಹ ಕೋಳಿ ಆದರ್, ಕೋಳಿಗಳಾದರು ಎಂಬರ್ಥ. ಇಬ್ಬರು ಕೋಳಿಗಳಾದರು, ಆ ಜನ್ಮದಲ್ಲಿ ಕೋಳಿಗಳಾದರು. ತಪಸ್ವಿಯ ಮಾತಿಂದ ಅಮಳಾದರ್, ತಪಸ್ವಿಯ ಮಾತಿಂದೆ, ಆ ತಪಸ್ವಿಯ ಮಾತನ್ನು ಕೇಳಿದ್ದರಿಂದಾಗಿ. ತಪಸ್ವಿಯ ಮಾತು ಅಂದ್ರೆ ಅಲ್ಲಿ ಅಕಂಪನಾಚಾರ್ಯರು ಎಂಬ ಮುನಿಗಳ ತಪಸ್ವಿಗಳ ಮಾತನ್ನು ಕೇಳಿ ಅವರು ಚಂಡಕರ್ಮನಿಗೆ ಬೋಧನೆ ಮಾಡ್ತಾರೆ, ಜಿನಧರ್ಮದ ಬೋಧನೆಯನ್ನು ಮಾಡ್ತಾರೆ, ಜಿನಧರ್ಮದ ಸಾರವನ್ನು ಬೋಧಿಸ್ತಾರೆ. ಅದಕ್ಕೆ ಆ ಬೋಧನೆಯನ್ನು ಕೇಳಿದಂತಹ ಚಂಡಕರ್ಮ ಪರಿವರ್ತಿತನಾಗ್ತಾನೆ ಮತ್ತು ಆತ ಅಹಿಂಸಾ ವ್ರತವನ್ನು ಸ್ವೀಕರಿಸ್ತಾನೆ. ಆ ಮಾತುಗಳನ್ನು, ತಪಸ್ವಿಯ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಂಡ ಈ ಎರಡೂ ಕೋಳಿಗಳು ತಾವು ಆ ಧರ್ಮವನ್ನು, ಅಹಿಂಸಾ ಧರ್ಮವನ್ನು ಮತ್ತು ಜಿನ ತತ್ವ ಏನಿದೆ ಆ ತತ್ವವನ್ನು ಮನಸಾ ಸ್ವೀಕರಿಸಿ ಸಂಕಲ್ಪ ಮಾಡಿ ನಾವಿನ್ನು ಇದೇ ರೀತಿಯಲ್ಲಿ ಇರ್ತೇವೆ ಎಂಬುದಾಗಿ ನಿರ್ಧಾರ ಮಾಡಿದರು. ಬಲ್ಗೋಳಿ ಆದರ್ ತಪಸ್ವಿಯ ಮಾತಿಂದೆ. ಆದ್ದರಿಂದ ತಪಸ್ವಿಯ ಮಾತನ್ನು ಕೇಳಿದ್ದರಿಂದಾಗಿ, ಮಾತಿನಿಂದ ಎಂಬರ್ಥ. ಇಂದಂ, ಇಂದಂ, ಇಂದೆ ಮೂರು ರೀತಿಯ ತೃತೀಯ ಪ್ರತ್ಯಯಗಳಿವೆ ಎಂಬುದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ತಪಸ್ವಿಯ ಮಾತಿಂದೆ ಅಮಳ ಆದರ್, ಅಮಳ್ಗಳು ನಯವಿಕ್ರಮಗುಣ ಅಮಳ್ಗಳು. ಅಮಳ್ ಅಂದ್ರೆ ಇಬ್ಬರ ಒಂದು ಜೋಡಿ, ಒಟ್ಟಿಗೆ ಹುಟ್ಟಿದಂತಹ ಇಬ್ಬರು ಯಮಳರು ಎಂಬ ಅರ್ಥ. ಮಾತಿಂದ ಅಮಳ ಆದರಲ್ತೆ. ಅಮಳ್ ಅಂದ್ರೆ ಈ ಅಭಯ ರುಚಿ ಅಭಯಮತಿ ಎಂಬ ಈ ಯಮಳರು, ಅಮಳ್ ಮಕ್ಕಳು ಎಂಬರ್ಥ. ಅಮಳಾದರಲ್ತೆ. ಮಗನುಂ ತಾಯುಂ ಯಶೌಘ ಪ್ರಿಯರ್, ಯಶೌಘರಾಜನಿಗೆ ಪ್ರಿಯರಾದ ಮಗನುಂ ತಾಯುಂ. ಈ ಮಗ
ಯಶೋಧರ ಮತ್ತು ತಾಯಿ ಚಂದ್ರಮತಿ ಇವರಿಬ್ಬರು ಈ ರೀತಿಯಲ್ಲಿ ವಿವಿಧ ಜನ್ಮ ಜನ್ಮಾಂತರಗಳಲ್ಲಿ ಬಂದುದು ಒಂದು ಕ್ಷಯಮಂ ಪಿಟ್ಟಿನ ಕೋಳಿಗೆ ಇತ್ತುದರಿಂದ, ಪಿಟ್ಟಿನ ಕೋಳಿಗೆ ನಾಶವನ್ನು ಉಂಟು ಮಾಡಿದ್ದರಿಂದಾಗಿ. ಹಿಟ್ಟಿನ ಕೋಳಿಯನ್ನು ನಾಶ ಮಾಡುವ ಸಂಕಲ್ಪ ಎಂದಾಗ ಅಲ್ಲಿ ಕೋಳಿಯ ಬದಲಿಗೆ ಪ್ರತ್ಯಾಮ್ನಾಯ ಎಂಬುದಾಗಿ ಹೇಳ್ತಾರೆ. ಒಂದರ ಬದಲಿಗೆ ಕೊಡುವಂತಹ ಇನ್ನೊಂದು ಔಷಧದಲ್ಲಿ ಅಂತಹ ಪ್ರತ್ಯಾಮ್ನಾಯ, ಈ ಔಷಧ ಇಲ್ವಾ ಹಾಗಾದ್ರೆ ಇದನ್ನು ಕೊಡಿರಿ ಎಂಬುದಾಗಿ. ಹಾಗೆ ಈ ವಸ್ತು ಆಗಲಿಲ್ಲ ಹಾಗಾದ್ರೆ ಈ ವಸ್ತು ಆಗಬಹುದು ಎಂಬುದಾಗಿ ಪ್ರತ್ಯಾಮ್ನಾಯ ಎಂಬುದಾಗಿ ಹೇಳುವುದುಂಟದಕ್ಕೆ. ಇಲ್ಲಿ ನಿಜವಾದ ಕೋಳಿಯನ್ನು ತರಲಿಕ್ಕೆ ಸಾಧ್ಯವಿಲ್ಲದಾಗ ಹಿಟ್ಟಿನ ಕೋಳಿಯನ್ನು ಮಾಡಿದಂತಹದ್ದು. ಆದರೆ ಅಲ್ಲಿ ಕೋಳಿಯ ಸಂಕಲ್ಪವೇ ಇದೆ ಅಲ್ವೇ, ಆದ್ದರಿಂದ ಸಂಕಲ್ಪ ಹಿಂಸೆ ಆಯ್ತದು. ಹೀಗೆ ಹಿಟ್ಟಿನ ಕೋಳಿಗೆ ಕ್ಷಯ ಅಂದ್ರೆ ನಾಶ ಉಂಟು ಮಾಡಿದುದರಿಂದ ಯಶೌಘಪ್ರಿಯರಾದ ಮಗನುಂ ತಾಯುಂ ಹೀಗೆ ಆದರ್, ಈ ರೀತಿ ಆದರು ಅಂತ ಕ್ರಮಾಗತವಾಗಿ ಒಂದನ್ನು ಹೇಳ್ತಾನೆ. ಈಗ ಇದನ್ನು ಹೇಗೆ ಅನ್ವಯ ಮಾಡಿಕೊಳ್ಬೇಕು ಅಂದ್ರೆ, ಯಶೌಘಪ್ರಿಯರ್ ಮಗನುಂ ತಾಯುಂ, ಯಶೌಘಪ್ರಿಯರಾದ ಮಗನೂ ತಾಯಿಯು ಎರಡುಂ ಇರುವರುಂ ಎಂಬರ್ಥ. ಯಶೌಘಪ್ರಿಯರ್ ಮಗನುಂ ತಾಯುಂ ಇರುವರುಂ, ಪಿಟ್ಟಿನ ಕೋಳಿಗೆ ಕ್ಷಯಮಂ ಇತ್ತು ನವಿಲುಂ ನಾಯಾದರ್. ಆಮೇಲೆ ಪುನಃ ಅದನ್ನು ಬೇರೆ ಬೇರೆ ವಾಕ್ಯ ಮಾಡಬಹುದು. ಯಶೌಘಪ್ರಿಯರ್ ಮಗನುಂ ತಾಯುಂ ಇರುವರುಂ ಎಯ್ಯುಂ ವಿಷಾಹಿಯುಂ ಆದರ್. ಯಶೌಘಪ್ರಿಯರ್ ಮಗನುಂ ತಾಯುಂ ಇರುವರುಂ ಬಗೆಸುತ್ತೆ ಮೀನ್ ಮೊಸಳೆಯಾದರ್. ಹೀಗೆ ಒಂದೊಂದೇ ಪ್ರತಿಯೊಂದಕ್ಕೂ ಅದನ್ನು ಅನ್ವಯ ಮಾಡಿಕೊಳ್ಬೇಕು. ನಾವು ಸಾಮಾನ್ಯವಾಗಿ ಹಾಗೆ ಮಾಡುವುದಿಲ್ಲ. ಒಂದು ಕರ್ತೃಪದವನ್ನು ಹೇಳಿದ ಮೇಲೆ ಅದೇ ಕರ್ತೃಪದ ಎಲ್ಲದಕ್ಕೂ ಅನ್ವಯ, ಅದು ಒಂದರ ಅನಂತರ ಒಂದು ಆಗುವಂತಹದ್ದು ಕ್ರಿಯೆ. ಆದ್ದರಿಂದ ಅದು ಹಾಗೆ ಅನ್ವಯಿಸಿಕೊಳ್ಳಬೇಕು. ಅಂತೂ ಈ ರೀತಿ ಜನ್ಮ ಜನ್ಮಾಂತರದಲ್ಲಿ ಬಂದರು. ಪುನಃ ಈ ಕರ್ಮದ ವಿಷಯವನ್ನೇ ಹೇಳ್ತದೆ. ಆಮೇಲೆ ಕೊನೆಗೆ ತಪಸ್ವಿಯ ಮಾತಿಂದ, ಈ ಅಕಂಪನ ಮುನಿಗಳ ಮಾತನ್ನು ಕೇಳಿದ್ದರಿಂದ, ಧರ್ಮದ ವಾಕ್ಯಗಳನ್ನು ಕೇಳಿದುದರಿಂದ ತಮ್ಮ ಪಾಪಗಳನ್ನೆಲ್ಲ ಹೀಗೆ ಕಷ್ಟಪಟ್ಟು ಕಳೆದುಕೊಂಡು ಮನುಷ್ಯ ಜನ್ಮಕ್ಕೆ ಬಂದರು. ಯಮಳರಾಗಿ ರಾಜನ ಮಕ್ಕಳಾಗಿ ಕುಸುಮಾವಳಿ, ಆ ಕುಸುಮಾವಳಿಯ ಮಕ್ಕಳಾಗಿ ಯಶೋಮತಿ ಮತ್ತು ಕುಸುಮಾವಳಿ ಅವರ ಮಕ್ಕಳಾಗಿ ಜನಿಸಿದರು ಎಂಬುದಾಗಿ ಪುನಃ ಕಥಾ ಸಾರಾಂಶವನ್ನು ಜನ್ನ ನಿರೂಪಿಸ್ತಾ ಇದ್ದಾನೆ. ನಮಸ್ಕಾರ.